ಅಂತ ಹೇಳಿದಂತೆ ನಮ್ಮ ಈ ಒಂದು ಸಗರನಾಡು ಅಣ್ಣ ಬಸವಣ್ಣ ಅವರ ಒಂದು ಕರ್ಮಭೂಮಿ. ಇವತ್ತು ಈ ಒಂದು ವಾಲ್ಮೀಕಿ ವಿಶ್ವವಿದ್ಯಾಲಯದ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ, ಇದು ನಮ್ಮ ಭಾರತ ದೇಶದ ಒಂದು ಪರಂಪರೆಯನ್ನು ಅದು ಮುಂದುವರಿಸತಕ್ಕಂತ, ಅದನ್ನು ಗೌರವಿಸತಕ್ಕಂತ ಕೆಲಸ ಇವತ್ತಿನ ದಿವಸ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಹಳ ಒಂದು ಬೃಹತ್ ಮಟ್ಟದ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ. ನಂಗೆ ತಿಳಿದಿರುವಂತೆ ಸುಮಾರು 936 ಕೋಟಿ ವೆಚ್ಚದ ವಿವಿಧ ಕಾರ್ಯಕ್ರಮ, ಒಂದು ಅಡಿಗಲ್ ಹಾಗೂ ಉದ್ಘಾಟನೆ ಸಮಾರಂಭ ಇವತ್ತು. ಅದರಲ್ಲಿ ವಿಶೇಷವಾಗಿ ನಂಗೆ ತಿಳಿದಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಲವಾರು ಕೆಲಸ ಕಾರ್ಯಗಳ ಒಂದು ಅಡಿಗಲ್ಲು ಹಾಗೂ ಉದ್ಘಾಟನೆ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹ್ಯೂಮನ್ ಜಿನೋಮ್ ಸೆಂಟರ್ ಅಂತ ಮಾನವ ಒಂದು ಜಿನೋಮ್ ಸೆಂಟರ್ ಸುಮಾರು 47 ಕೋಟಿ ವೆಚ್ಚದಲ್ಲಿ ಅದರ ಒಂದು ಅಡಿಗಲ್ ಸಮಾರಂಭವು ಕೂಡ ಇವತ್ತು ನಡೀತಾ ಇದೆ. ಇದು ಈ ಒಂದು ಮಾನವ ಒಂದು ಜಿನೋಮ್ ಸೆಂಟರ್ ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೇವಲ 3 ಕಡೆ ಇದೆ. ಒಂದು ಚಂಡೀಗಢದಲ್ಲಿ, ಒಂದು ದೆಹಲಿಯಲ್ಲಿ ಹಾಗೂ ಒಂದು ನಮ್ಮ ಧಾರವಾಡಲ್ಲಿ. ಇದು 4ನೇದು ಪ್ರಾರಂಭ ಆಗ್ತಾ ಇದೆ. ಎಲ್ಲಿದೆ ಅಂದ್ರೆ ಅದು ನಮ್ಮ ರಾಯಚೂರಲ್ಲಿ ಆಗ್ತಾ ಇದೆ. ಅದರ ಒಂದು ಅಡಿಗಲ್ ಸಮಾರಂಭವು ಕೂಡ ಗ್ರಾಮೀಣದಲ್ಲಿ ಅದನ್ನು ಕೂಡ ಆಗ್ತಾ ಇದೆ. ಇವತ್ತು ಬಂಧುಗಳೇ, ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ಬದ್ಧರಾಗಿದೆ. ಹಿಂದೆ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಾವು ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಪ್ರತಿ ವರ್ಷ 5,000 ಕೋಟಿ ಅನುದಾನವನ್ನು ಇಡ್ತೀವಂತ ನಾವು ಹೇಳಿದ್ವಿ. ಈಗಾಗಲೇ ಸುಮಾರು 24 ತಿಂಗಳಾಗಿದೆ. ಮೊದಲನೇ ಒಂದು ವರ್ಷದಲ್ಲಿ ಸುಮಾರು 3,000 ಕೋಟಿ, 2024-25ರಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಯಾವುದಾದ್ರೂ ಒಂದು ಸರ್ಕಾರ 5,000 ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಅಂತ ಹೇಳಬೇಕಾಗ್ತದೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಮೊದಲ ಬಾರಿಗೆ 2013ರಲ್ಲಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿಯಾಗಿ ಅನುಷ್ಠಾನ ಯಾವಾಗ ಆಗಿತ್ತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಆ ಒಂದು ಉಪಸಮಿತಿಯ ಅಧ್ಯಕ್ಷರಾಗಿ ಆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಈಗ ಸುಮಾರು 10 ವರ್ಷ ಆಗಿದೆ. ಇವತ್ತು ದಶಮಾನೋತ್ಸವ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ಸುಮಾರು 17,000 ಕೋಟಿ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದೆ. ಬಂಧುಗಳೇ, ನಾವು ಯಾವಾಗಲೂ ಕೂಡ ಮರಿಕೂಡ್ದು ಇದು ಮಾಡಿದ್ದು ಕೆಲಸ ನಮ್ಮ UPA ಸರ್ಕಾರ. ದಿವಂಗತ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಇದ್ದಾಗ, ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಕೇಂದ್ರ ಸಚಿವರಿದ್ರು. ದಿವಂಗತ ಧರಮ್ ಸಿಂಗ್ ಸಾಹೇಬರು ಅವರು ಬೀದರಿನ ಸಂಸದರಿದ್ರು. ಬಹಳಷ್ಟು ಒಂದು ಪ್ರಯತ್ನವನ್ನು ಮಾಡಿ ಕಲ್ಯಾಣ ಕರ್ನಾಟಕ ಈ ಒಂದು ಆರ್ಟಿಕಲ್ ತಿದ್ದುಪಡಿ ಮಾಡಬೇಕಂದ್ರೆ ಅದು ಸಾಮಾನ್ಯ ಮಾತಲ್ಲ. 545 ಲೋಕಸಭಾ ಸದಸ್ಯರಲ್ಲಿ ಕನಿಷ್ಠ 365 ಜನ ವೋಟ್ ಮಾಡಬೇಕಾಗ್ತದೆ, ಅಂಕಿತ ಹಾಕಬೇಕಾಗ್ತದೆ, ಅವಾಗ ಇದಾಗ್ತದೆ. ಅದು ಮಾಡಿದ್ದು ನಮ್ಮ UPA ಸರ್ಕಾರ. ಇವತ್ತು ಎಲ್ಲಾ ಕಡೆ ನಾವು ಅಭಿವೃದ್ಧಿ ನೋಡ್ತಾ ಇದ್ದೀವಿ, ಎಲ್ಲಾ ಕಡೆ ಅನುದಾನ ಬರ್ತಾ ಇದೆ. ಅದರ ಕಾರಣಭೂತರು ಯಾರಂದ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಇರ್ತಕ್ಕಂಥ ಇದೇ ಬಿಜೆಪಿಯವರು 1999ರಲ್ಲಿ ಇಡೀ ದೇಶದಲ್ಲಿ ಯಾವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು, LK ಅದ್ವಾನಿ ಅವರು ಉಪ ಪ್ರಧಾನಮಂತ್ರಿ ಆಗಿದ್ರು. ಅಂತಹ ಒಂದು ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು.
ಆವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೃಹ ಸಚಿವರಾಗಿದ್ರು, ದಿವಂಗತ ಧರಮ್ ಸಿಂಗ್ ಸಾಹೇಬರು ಲೋಕೋಪಯೋಗಿ ಸಚಿವರಾಗಿದ್ರು, ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಅವರು ಕ್ಯಾಬಿನೆಟ್ ಅಲ್ಲಿ ಈ ಒಂದು ಆರ್ಟಿಕಲ್ 371 ತಿದ್ದುಪಡಿ ಆಗಬೇಕು, ನಮ್ಮ ಒಂದು ಭಾಗ ಒಂದು ಹಿಂದುಳಿದ ಅಂತ ಒಂದು ಹಣೆಪಟ್ಟಿ ಏನಿದೆ ಅದು ಹೋಗಲಾಡಿಸಬೇಕಂದ್ರೆ ಇದು ಅನುಷ್ಠಾನ ಆಗ್ಬೇಕಂತ ಹೇಳಿದ್ರೆ ಬಿಜೆಪಿ ಅವರು ಇದು ಯಾವ ಕಾರಣಕ್ಕೂ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಒಂದ್ ವೇಳೆ ಮಾಡಿದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ನಮ್ಗೆ ಅನುದಾನ ಕೇಳ್ತಾರಂತ ಅವ್ರು ಹೇಳಿದ್ರು. ಆದ್ರೆ ಯಾವಾಗಾದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಮನಸ್ಥಿತಿ ಇರಬೇಕು, ಜನರ ಅಭಿವೃದ್ಧಿ ಆಗಬೇಕು, ಕೆಲಸ ಮಾಡಬೇಕು ಅಂತ ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಮಾಡಿದ್ದು ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೂ ತಂದಿದ್ದು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಈ ಒಂದು ಭಾಗದ ಜನರು ಯಾವಾಗ್ಲೂ ಕೂಡ ಮರಿ ಕೂಡುದು ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಕಳೆದ ಒಂದು 24 ತಿಂಗಳಲ್ಲಿ ಈ ಒಂದು ರಾಯಚೂರು ಗ್ರಾಮೀಣ ಆಗಲಿ ಹಾಗೂ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ 2023-24ರಲ್ಲಿ ಸುಮಾರು ಮೈಕ್ರೋ ಯೋಜನೆಯಲ್ಲಿ 325 ಕೋಟಿ, ಮ್ಯಾಕ್ರೋ ಯೋಜನೆಯಲ್ಲಿ ಸುಮಾರು 140 ಕೋಟಿ, ಸುಮಾರು 465 ಕೋಟಿ. ಅದೇ ರೀತಿಯಿಂದ 2024-25ರಲ್ಲಿ ಸುಮಾರು 575 ಕೋಟಿ ಮತ್ತು ಈ ವರ್ಷ ಸುಮಾರು 600 ಕೋಟಿ, ಅಂದ್ರೆ ಎಲ್ಲ ಸೇರಿಸಿದ್ರೆ 1800 ಕೋಟಿ ನಮ್ಮ ಮಂಡಳಿ ವತಿಯಿಂದ ಸನ್ಮಾನ್ಯ ನಮ್ಮ ಶಿವರಾಜ್ ತಂಗಡಿ ಅವರಿದ್ದಾರೆ. ಮೊನ್ನೆ ಮೇ 10ನೇ ತಾರೀಕು ನಡೆದಿರುವಂತ ನಮ್ಮ ಸಭೆಯಲ್ಲಿ ನಾವೊಂದು ಒಳ್ಳೆ ರೀತಿಯಿಂದ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಇವತ್ತು ಬಹಳಷ್ಟು ನಮ್ಮ ಭಾಗದ ಜನರಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಕ್ಷರ ಆವಿಷ್ಕಾರ ಯೋಜನೆ, ಆರೋಗ್ಯ ಆವಿಷ್ಕಾರ ಯೋಜನೆ, ಮೊನ್ನೆ ಯಾದಗಿರಿಯಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 400 ಕೋಟಿ ವೆಚ್ಚದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೀವಿ. ಇದು ಇರ್ತಕ್ಕಂಥ ಒಂದು ಹಿಂದುಳಿದ ವರ್ಗದ ಅಭಿವೃದ್ಧಿ ಅವರು ಸಚಿವರಿದ್ದಾರೆ. ಸುಮಾರು 154 ಕೋಟಿ ವೆಚ್ಚದಲ್ಲಿ ನಮ್ಮ ಹಿಂದುಳಿದ ವರ್ಗದ ಭಾಗದ ಜನರ ಅನುಕೂಲಕ್ಕಾಗಿ, ಮಕ್ಕಳಿಗೆ ಅನುಕೂಲಕ್ಕಾಗಿ ನಾವು 154 ಕೋಟಿ ವೆಚ್ಚದ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿಗಾಗಿ ಸುಮಾರು 350 ಕೋಟಿ ಆ ಒಂದು ಅನುದಾನವು ಕೂಡ ನಾವು ಇಟ್ಟಿದ್ದೀವಿ. ಶೋಷಿತ ಜನಾಂಗ, ಶೋಷಿತ ವರ್ಗದ ಅಭಿವೃದ್ಧಿಗಾಗಿ ಸುಮಾರು 286 ಕೋಟಿ. ಇದೇ ಒಂದು ರೀತಿಯಿಂದ ಹಲವಾರು ಯೋಜನೆಗಳು, ಕಾರ್ಯಗಳು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಜನರ ಪರವಾಗಿ ಇರ್ತಕ್ಕಂಥ ಯಾವುದಾದ್ರೆ ಒಂದು ಸರ್ಕಾರ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಅಂತ ಹೇಳಲು ಇಷ್ಟಪಡುತ್ತೇನೆ. ಈಗ ಕಳೆದ ಒಂದು 24 ತಿಂಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳು, ನಮ್ಮ ಮೆಹರೋಜ್ ಖಾನ್ ಅವರು ಇಲ್ಲೇ ಇದ್ದಾರೆ, ಏನ್ ಹೇಳ್ತಾ ಇದ್ರು, ವಿರೋಧ ಪಕ್ಷದ ನಾಯಕರು ಚುನಾವಣೆಗೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಮಾಡ್ತಾರಂತ ಹೇಳಿದ್ರು. ಆದ್ರೆ ಯಾವುದ ಒಂದು ಗ್ಯಾರಂಟಿ ಅನುಷ್ಠಾನ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಕಳೆದ 24 ತಿಂಗಳಲ್ಲಿ 1,35,000 ಕೋಟಿ ಅನುದಾನ ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಬಡ ಜನರ ಒಂದು ಕಟ್ಟ ಕಡೆ ಮನುಷ್ಯನಿಗೆ ಮುಟ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇವಾಗ ಬಹುಶಃ ಹಲವಾರು ದಿನ ನಾನು ಹೇಳ್ಬೇಕಂದ್ರೆ ಬಹಳಷ್ಟು ವಿಷಯಗಳಿವೆ. ಆದ್ರೆ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ನಾವು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಾವು ಅಭಿವೃದ್ಧಿ ಕಡೆ ನಾವು ಹೋಗ್ತಾ ಇದ್ದೀವಿ, ಪ್ರಗತಿ ಕಡೆ ನಮ್ಮ ಸರ್ಕಾರ ನಾವೆಲ್ಲರೂ ಕೂಡ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಾವು ಈ ಒಂದು ಹಿಂದುಳಿದ ಅಂತ ಒಂದು ಹಣೆಪಟ್ಟು ಏನಿದೆ ಅದು ಹೋಗಲಾಡಿಸಬೇಕು ಅಂದ್ರೆ ನಾವೆಲ್ಲರೂ ಜೊತೆಯ ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಕೀನ್ ಕರ್, ಸಬರ್ ಕರ್, ಯಕೀನ್ ಕರ್, ಸಬರ್ ಕರ್, ಬಿಖರ್ ಕೆ ಭಿ ನಿಖರ್ ಜಾಯೇಗಾ, ಹಿಮ್ಮತ್ ಕರ್, ಶುಕರ್ ಕರ್, ವಕ್ತ್ ಹೈ ಗುಜರ್ ಜಾಯೇಗಾ. ನಾವೆಲ್ಲರೂ ಸೇರಿ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಇವತ್ತು ಬಸನಗೌಡ ದದ್ದಲ್ ಅವರು ಕೂಡ ಹಲವಾರು ಕೆಲಸ ಕಾರ್ಯಗಳು ತಮ್ಮೆಲ್ಲರ ಪರವಾಗಿ ಅವರು ಬಹಳ ಒಂದು ಪ್ರಾಮಾಣಿಕೆಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ನಾನು ಹೆಚ್ಚು ಸಮಯ ತಗೊಳ್ಳದೆ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಧಾ
ಹಲೋ. ಚೆಕ್. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಅವರ ಮನದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗಿದು ಎಲ್ಲ ಸಹೃದಯರ ವತಿಯಿಂದ ಅನಂತ ವಂದನೆಗಳು. ಬಂಧುಗಳೇ, ರಾಯಚೂರು